ಸಂಪೂರ್ಣವಾಗಿ ಭ್ರಷ್ಟಾಚಾರದಲ್ಲಿ ಮುಳುಗಿ ಹೋಗಿದೆ. ಜೊತೆಗೆ ಬೆಳಗ್ಗೆಯಿಂದ ಸಂಜೆವರೆಗೂ ಒಬ್ಬರ ಕಾಲು ಒಬ್ಬರ ಕೈಯಲ್ಲಿ, ಅಧಿಕಾರ ನನಗೆ, ಅಧಿಕಾರ ನನಗೆ, ಅಧಿಕಾರ ನನಗೆ, ಒಬ್ರಿಗೊಬ್ಬರು ಹೀಗೆ ಮಾಡಿಕೊಂಡು ಇವತ್ತು ಅಭಿವೃದ್ಧಿ ಶೂನ್ಯವಾಗಿರ್ತಿದೆ ಈ ರಾಜ್ಯ. ಆಸ್ಪತ್ರೆಗಳಲ್ಲಿ ಇವತ್ತು ನಾನು ಅನೇಕ ಇದರಲ್ಲಿ ನೋಡಿದೆ, ಆಸ್ಪತ್ರೆಗಳಲ್ಲಿ ಸಿಬ್ಬಂದಿಯೂ ಇಲ್ಲ, ವೈದ್ಯರೂ ಇಲ್ಲ, ವ್ಯವಸ್ಥೆಯೂ ಇಲ್ಲ. ಇವತ್ತಿನ ಇದರಲ್ಲಿ ಬರ್ತಾ ಇರ್ತಕ್ಕಂಥದ್ದು ಮಾನ್ಯ ಮುಖ್ಯಮಂತ್ರಿಗಳು ಮೊನ್ನೆ ತಾನೇ ಹೇಳಿದರು, ರೇಪ್ ಆಗಿದೆ ಎಲ್ಲೋ ಅಂತಂದರೆ ಏನು BJP ಕಾಲದಲ್ಲಿ ಆಗಿರಲಿಲ್ವಾ ಅಂತ. ಅಂದರೆ BJP ಕಾಲದಲ್ಲಿ ಒಂದು ರೇಪ್ ಆಯಿತು ಅಂತಂದರೆ ನಿಮ್ಮ ಕಾಲದಲ್ಲೂ ಆಗಬೇಕು ಅಂತ ಇದೆಯಾ? ಅಂದರೆ ನಿಮಗೆ ಈ ರಾಜ್ಯದ ಮೇಲೂ ಹತೋಟಿ ಇಲ್ಲ, ಕಾನೂನು ಸುವ್ಯವಸ್ಥೆ ಹಾಳಾಗಿದೆ. ಅದರಿಂದ ಈ ರೀತಿಯ ಮಾತುಗಳನ್ನು ಹೇಳ್ತಿದ್ದೀರಿ. ನಿನ್ನೆ ತಾನೇ ಮಂಡ್ಯದಲ್ಲಿ ಹೋದ ವಾರ ಆಯಿತು ಅಂದಿದ್ದಕ್ಕೆ ಈ ಮಾತು ಹೇಳಿದ್ರಿ. ಮಂಡ್ಯದಲ್ಲಿ ಗ್ಯಾಂಗ್ ರೇಪ್ ಆಗಿದೆ ನಿನ್ನೆ. ಏನು ಇದಕ್ಕೆ ಉತ್ತರ ಏನು ಮಾನ್ಯ ಮುಖ್ಯಮಂತ್ರಿಗಳು ನಿಮ್ಮದು? ಈಗಲೂ BJP ಕಾಲದಲ್ಲಿ ಆಗಿತ್ತು, ಅದಕ್ಕೆ ಇಲ್ಲೂ ಆಗಿದೆ ಅಂತ ಹೇಳ್ತೀರಾ? ಇದೇನು ನಿಮ್ಮ ಬಂಡತನ ಆರಿಕೆ ಉತ್ತರಗಳು? ಇವತ್ತು ನೋಡಿದ್ದೀನಿ ದಾವಣಗೆರೆಯಲ್ಲಾಗಿದೆ ಬಾಲ್ಯ ವಿವಾಹಗಳು, ಕಂಟ್ರೋಲೇ ಇಲ್ಲ. ಏನು ಮಾಡ್ತಿದ್ದ ಡಿಪಾರ್ಟ್ಮೆಂಟ್ಗಳು? ಬಾಲ್ಯ ವಿವಾಹಗಳು ಈ 2-3 ವರ್ಷದಲ್ಲಿ 33,621 ಆಗಿದೆ. ಕೇವಲ ಬೆಂಗಳೂರಿನಲ್ಲಿ ಮಾತ್ರ 4,324 ಪ್ರಕರಣಗಳು ಇವತ್ತು ದಾಖಲಾಗಿದೆ. ಏನು ಮಾಡ್ತಿದೆ ಸರ್ಕಾರ? ಪ್ರಶ್ನೆ ಮಾಡಬೇಕಲ್ಲ. ನೀವು ಎಷ್ಟು ಪ್ರಶ್ನೆ ಮಾಡಿದ್ರು BJPನವ್ರು ಬಟ್ಟೆ ಹರ್ಕೊಂಡ್ರು ನಾವೇನು ತಲೆ ಕೆಡಿಸ್ಕೊಳ್ಳಲ್ಲ ಅಂತಾರೆ. ಇದು ಅವರ ಉತ್ತರ. ಮತ್ತೆ ಯಾರು ಕೇಳಿದರೆ ನೀವು ಕೆಲಸ ಮಾಡ್ತೀರಿ? ಈ ಥರ ಬಂಡತನಕ್ಕೆ ಬಿದ್ದು ಬಿಡ್ತಾ ಸರ್ಕಾರ. ಅಂದರೆ ಪ್ರಜಾಪ್ರಭುತ್ವ ವ್ಯವಸ್ಥೆಗೆ ಏನು ಬೆಲೆ ಇದೆ? ನಿಮ್ಮ ಸಂವಿಧಾನಕ್ಕೆ ಏನು ಬೆಲೆ ಕೊಡ್ತಾ ಇದ್ದೀರಿ ನೀವು?